ಓಂ ಶಾಂತಿ. ಬ್ರಹ್ಮ ಬಾಬಾವರ ಜೀವನ ಚರಿತ್ರೆಯ 13ನೆಯ ಭಾಗ. ಹೈದರಾಬಾದ್ ಸಿನ್ನಲ್ಲಿ ಒಂದು ವಿಭಿನ್ನವಾದಂಥ ಸತ್ಸಂಗದ ಸಂಭ್ರಮ ಪ್ರಾರಂಭವಾಯಿತು. ಬ್ರಹ್ಮಕುಮಾರಿ ಬಿಜೇಂದ್ರ ದಾದಿಯವರು ಏನು ಹೇಳ್ತಾರಂದ್ರೆ, ಬ್ರಿಜೇಂದ್ರ ದಾದಿ ಅಂದರೆ ಯಾರು? ಬ್ರಹ್ಮ ಬಾಬಾವರ ಸೊಸೆ. ಬ್ರಹ್ಮ ಅಂದ್ರೆ ದಾದಾ ಲೇಖರಾಜ್ ಅವರಿಗೆ ಇಬ್ಬರು ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ಇದ್ದರು. ಅದರಲ್ಲಿ ಒಬ್ಬರು ಕಿಶನ್ ಅಂತ ಹೇಳಿದರು, ಮೊದಲನೇ ಮಗ. ಬೇಗ ದೇಹ ಬಿಟ್ಟರು. ಅವರ ಪತ್ನಿ ಬ್ರಿಜ್ ಇಂದ್ರ ದಾದಿ ಅಂತ ಅವ್ರಿಗೆ ಹೆಸರು. ಅವರು ಸ್ವಯಂ ಅವರ ಶಬ್ದದಲ್ಲೇ ಹೇಳ್ತಾರೆ, ದಾದಾ ಅವರು ಅನೇಕ ದಿನಗಳಿಂದ ಹೊರಗಡೆ ಹೋಗುವುದನ್ನು ನಿಲ್ಲಿಸಿದರು. ಬಾಬಾವ್ರ ಪ್ರತ್ಯಕ್ಷತೆ ಕಾರ್ಯ ಪ್ರಾರಂಭ ಆದಾಗ ಬ್ರಹ್ಮ ಬಾಬಾವರು ಈ ಹೊರಗಿನ ವ್ಯವಹಾರಗಳಿಂದ ನಿಧಾನವಾಗಿ ದೂರ ಆಗ್ತಾಯಿದ್ದರು. ತಾವು ಮನೆಯಲ್ಲೇ ಇದ್ದಂತಹ ಹಿರಿಯರು ಕಿರಿಯರೆಲ್ಲರೂ ಬಾಬಾವರ ಸತ್ಸಂಗದಲ್ಲಿಯೇ ಕುಳಿತು ಬಿಡ್ತಿದ್ದೆವು. ಮನೆಯಲ್ಲೇ ಸತ್ಸಂಗ ಪ್ರಾರಂಭ ಆಯಿತು. ಅದಕ್ಕೆ ಹೇಳ್ತಾರೆ, ಮೊದಲು ತಮ್ಮ ಮನೆಯನ್ನು ಪರಿವರ್ತನೆ ಮಾಡಬೇಕಂತ ಹೇಳ್ತಾರೆ. ಬ್ರಹ್ಮ ಬಾಬಾವರು ಮಾಡಿದ್ದು ಮೊದಲನೇ ಕಾರ್ಯ ತಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಿದರು. ದಾದಿ ಹೇಳ್ತಾರೆ, ಎಲ್ಲರೂ ಕುಳಿತು ಬಿಡ್ತಿದ್ರು. ದಾದಾ ಅವರು ನೀಡುತ್ತಿದ್ದ ಆತ್ಮದ ಜ್ಞಾನವನ್ನು ನಾವೆಲ್ಲರೂ ಕುಳಿತು ಕೇಳ್ತಾ ಇದ್ದರು. ಆ ಆತ್ಮಜ್ಞಾನದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದರೆ ಅದನ್ನು ಕೇಳಿದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಅದರ ಧಾರಣೆ ಆಗುತ್ತಿತ್ತು. ಸ್ವಲ್ಪ ದಿನಗಳಲ್ಲಿ ದಾದಾ ಅವರ ದೂರ ಸಂಬಂಧಿಗಳು ಬರಲು ಪ್ರಾರಂಭಿಸಿದರು. ನಿಧಾನವಾಗಿ ಸಂಬಂಧಿಕರು ಬರಲಿಕ್ಕೆ ಪ್ರಾರಂಭ ಮಾಡಿದರು. ತಮ್ಮ ಅಂತರಾತ್ಮದಲ್ಲಿ ಜ್ಞಾನದ ಗುಪ್ತ ಧ್ವನಿಯನ್ನು ಕೇಳಿ ದಾದಾ ಅವರಿಗೆ ಗೀತೆಯಲ್ಲಿ ಅಧಿಕ ಶ್ರದ್ಧೆ ಉಂಟಾಯಿತು. ಭಗವದ್ಗೀತೆಯನ್ನು ಬಾಬುವರು ಹೇಳ್ತಿದ್ರು. ಆದ ಕಾರಣ ಅವರ ಗೀತಾ ಜ್ಞಾನವನ್ನು ಎಲ್ಲರೂ ಕೇಳುತ್ತಿದ್ದರು. ಅಂದರೆ ಬಾಬುವರಿಗೆ ಈ ಸಂಸಾರದಿಂದ ಮುಕ್ತರಾಗಿ ಆಧ್ಯಾತ್ಮದ ಕಡೆ ಒಲವು ಪ್ರಾರಂಭ ಆಯಿತು. ಈಗ ಅವರಿಂದ ಗೀತೆ ಜ್ಞಾನವನ್ನು ಕೇಳುತ್ತಾ ಗೀತೆಯ ಪರಮಾತ್ಮ ಶಿವ ಎಲ್ಲ ಮಾತೆಯರನ್ನು ಎಚ್ಚರಿಸಲು ಕಲ್ಪದ ಹಿಂದಿನ ಹಾಗೆ ಸ್ವಯಂ ನರ ನಾರಿಯರಿಗೂ ಸಹ ಸಾಕ್ಷಾತ್ಕಾರ ಮಾಡಿಸಲು ಪ್ರಾರಂಭವಾಯಿತು. ಇದರಲ್ಲಿ ಏನಿದೆ ಅಂದ್ರೆ, ಇದು ಬ್ರಹ್ಮ ಬಾಬಾವರು ಪಾತ್ರ ಅಷ್ಟೇ, ಆದರೆ ಮಾಡಿಸೋರೆಲ್ಲರೂ ಶಿವ ಬಾಬಾ ಇದ್ದರು. ಸಾಕ್ಷಾತ್ಕಾರ ಮಾಡಿಸ್ತಿದ್ರು ಅವರೇ ಬಾಬಾವರು. ಎಲ್ಲರಿಗೆ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಅವರ ಸತ್ಸಂಗದಲ್ಲಿ ಎಲ್ಲರೂ ಬಂದು ಸಮ್ಮಿಲನ ತಗಲಕ್ಕೆ ಪ್ರಾರಂಭ ಆಯಿತು. ಶ್ರೀಕೃಷ್ಣನ ಸಾಕ್ಷಾತ್ಕಾರ, ಕಲಿಯುಗ ಸೃಷ್ಟಿಯ ಮಹಾವಿನಾಶದ ಸಾಕ್ಷಾತ್ಕಾರ ಹಾಗೂ ಭವಿಷ್ಯದಲ್ಲಿ ಬರುವಂಥ ಸತ್ಯುಗದ ದೈವಿ ಪ್ರಪಂಚದ ದಿವ್ಯ ಸಾಕ್ಷಾತ್ಕಾರವಾಯಿತು. 3 ಪ್ರಕಾರ ಸಾಕ್ಷಾತ್ಕಾರ ಆಗ್ತಾಯಿದ್ದು ಇಲ್ಲಿ. ಒಂದು, ಕೃಷ್ಣನ ಸಾಕ್ಷಾತ್ಕಾರ. ಯಾರ ದೇಹದಲ್ಲಿ ಬ್ರಹ್ಮ ಬಾಬಾನ ದೇಹದಲ್ಲಿ ಶ್ರೀಕೃಷ್ಣ ನೋಡ್ತಿದ್ರು ಮತ್ತು ಸ್ವಲ್ಪ ಸಮಯ ನಂತರ ಬ್ರಹ್ಮ ಕಾಣ್ತಿದ್ರು. ಮತ್ತು ಮಹಾವಿನಾಶದ ಸಾಕ್ಷಾತ್ಕಾರ ಎರಡನೇದು, ಮಹಾವಿನಾಶ ಹೆಂಗಾಗ್ತದೆ ಅದ್ರ ಬಗ್ಗೆ ಸಾಕ್ಷಾತ್ಕಾರ. ಮೂರನೇದು, ಸತ್ಯುಗದಲ್ಲಿ ದೈವಿ ಪ್ರಪಂಚ ಹೆಂಗಿರ್ತಿತ್ತು ಅದರ ಬಗ್ಗೆ ಸಾಕ್ಷಾತ್ಕಾರ ಪ್ರಾರಂಭ ಆಯಿತು. ಈ ಅದ್ಭುತ ಮಾತಿನ ಚರ್ಚೆ ಇಡೀ ನಗರದಲ್ಲಿ ಹರಡಿತು. ಯಾವುದೇ ಒಂದು ಹೊಸ ಕಾರ್ಯ ಪ್ರಾರಂಭ ಆದಾಗ ಜಗತ್ತಿನ ರೂಢಿ ಇದೆ, ಅದು ಜನರಿಗೆ ಗುರ್ತಾಗ್ತದೆ ಒಬ್ಬರಿಂದ ಒಬ್ಬರಿಗೆ. ಅಲ್ಲಿ ನಗರದಲ್ಲೇ ಪ್ರಾರಂಭ ಆಯಿತು. ದಾದಾವರ ಸತ್ಸಂಗ ಹೋದರೆ ಸಾಕ್ಷಾತ್ಕಾರವಾಗುತ್ತದೆ ಎಂದು ಮಿತ್ರ ಸಂಬಂಧಿಗಳ ಜೊತೆ ಅನ್ಯ ಕನ್ಯರು ಹಾಗೂ ಪುರುಷರು ಸಹ ಬರಲು ಪ್ರಾರಂಭ ಮಾಡಿದರು. ಇದರಲ್ಲಿ ಸಾಕ್ಷಾತ್ಕಾರದಲ್ಲಿ 3 ಜನ ಇದ್ದರು. ಮಾತೆಯರಿದ್ದರು, ಸ್ವಲ್ಪ ಜನ ಅಣ್ಣಂದಿದ್ದರು, ಕನ್ಯರಿದ್ದರು. ಸಣ್ಣ ವಯಸ್ಸದವ್ರಿಗೆ ಸಾಕ್ಷಾತ್ಕಾರ ಪ್ರಾರಂಭ ಆಯಿತು. ನೋಡಿ, ಭಗವಂತನ ದಿವ್ಯ ಶ್ರೇಷ್ಠ ಕಾರ್ಯ ಹೆಂಗಿದೆ ಅಂದ್ರೆ, ಈ 380 ಜನ ಅಥವಾ 400 ಜನ ಏನು ಇವರು ತಪಸ್ಸೆ ಮಾಡಬೇಕಾಗಿತ್ತಲ್ಲ, 14 ವರ್ಷ ಈ ಜಗತ್ತಿಗೆ ಆಧಾರ ಆಗಬೇಕಾಗಿತ್ತು ಅವರು. ಅದಕ್ಕೆ ಬಾಬಾವರು ಪ್ರಾರಂಭದಲ್ಲಿ ಆ ಆತ್ಮಗಳನ್ನು ಫೌಂಡೇಶನ್ ಆಗಿಟ್ಟುಕೊಂಡು 14 ವರ್ಷ ತಪಸ್ಸೆ ಮಾಡಿಸಿದರು.
ಜನರಿಗೆ ಮೊದಲು ಈ ಸಾಕ್ಷಾತ್ಕಾರ ಎಲ್ಲವೂ ದಾದಾವರೇ ಮಾಡಿಸೋರೆಂದು ತಿಳಿದುಕೊಂಡಿದ್ದರು. ಭಾಳ ಜನರಿಗೆ ಏನು ಅನ್ನಿಸ್ತದ, ಇಲ್ಲ ಇವರು ಬಾಬುವರೇ, ಇವ್ರ ಹತ್ರ ಒಂದು ಯಾವುದೋ ಒಂದು ವಿದ್ಯೆ ಅದ, ಇವರೇ ದಾದಾ ಲೇಖರಾಜ್ ಅವರು ಅಂದರೆ ಬ್ರಹ್ಮ ಬಾಬಾ ಆದ್ರಲ್ಲ ಅವರು, ಅವರೇ ಸಾಕ್ಷಾತ್ಕಾರ ಮಾಡಿಸ್ತಾರಂತೆ. ದಾದಾ ಅವರು ಸಹ ನನಗೆ ಈ ರೀತಿ ಸಾಕ್ಷಾತ್ಕಾರ ಯಾರು ಮಾಡಿಸಿದಾರೆಂದು ತಾವೇ ಚಿಂತಿಸಿ ತೊಡಗಿದರು. ಬಾಬಾ ಅವ್ರಿಗೆ ಅನಿಸ್ತು, ಇದೆಲ್ಲ ಯಾರು ಮಾಡಿಸಿದಾರ ಅಂದರೆ ಬ್ರಹ್ಮ ಬಾಬು ಅವರಿಗೆ ಚಿಂತನೆ ಶುರುವಾಯಿತು. ಆಮೇಲೆ ಅವರಿಗೆ ನಿಧಾನವಾಗಿ ಸ್ವಯಂ ಪರಮಪಿತ ಪರಮಾತ್ಮನೇ ಇದನ್ನು ಮಾಡಿಸುತ್ತಾರೆಂದು ತಿಳಿಯಿತು. ಮೊದಲು ಒಂದು ಸಲ ಬ್ರಹ್ಮ ಬಾಬು ಅವರು ತಮ್ಮ ಅನುಭವ ಹೇಳಿದ್ರಂತ, ಒಂದು ಸಲ ನಾನೇ ಎಲ್ಲ ಮಾಡಿಸ್ನಂದ್ರಂತ. ಅಂದ್ರೆ ದೇಹದಲ್ಲಿ ಏನೋ ಒಂದು ಅಹಂಕಾರ ಬಂದಂಗೆ ಆಗಿಬಿಡ್ತು. ಮತ್ತು ನಂತರ ಇಲ್ಲ, ಇದು ನಂದು ಕೆಲಸ ಅಲ್ಲ, ಪರಮಾತ್ಮ ಮಾಡಿಸ್ತಾ ಇದ್ದಾರೆ ಅಂಥೇಳಿ. ಅದಕ್ಕೆ ಯಾವಾಗಲೂ ಜ್ಞಾನವಾನ ಆತ್ಮಗಳಿಗೆ ಅಹಂಕಾರ ಬರಬಾರ್ದಂತ ಇಲ್ಲಿ ಬಾಬಾ ಹೇಳ್ತಾರೆ. ಮುಂದೆ ಕೇಳೋನು ಏನು ಹೇಳ್ತಾರೆ, ಆ ಸತ್ಸಂಗಕ್ಕೆ ಒಬ್ಬ ಧನವಂತ ಪರಿವಾರದ ಮಹಿಳೆಯೊಬ್ಬರು ಬರುತ್ತಿದ್ದರು. ಆ ಸತ್ಸಂಗದಲ್ಲಿ ಒಬ್ಬರು ಯಾರಿದ್ರಂದ್ರೆ, ಒಬ್ಬರು ಭಾಳ ಶ್ರೀಮಂತರ ಹೆಣ್ಮಗಳಿದ್ಲು. ಅವರ ಹೆಸರು ರುಕ್ಮಿಣಿ ಆಯಿತು. ಅವ್ರ ಹೆಸರು ರುಕ್ಮಿಣಿ ಅಂತ. ಅವರು ಹೈದರಾಬಾದ್ನಲ್ಲಿ ಒಂದು ದೊಡ್ಡ ಮನೆತನದ ಸೊಸೆಯಾಗಿದ್ದರು. ಇವ್ರು ಯಾರಪ್ಪ ಅಂದ್ರೆ, ಒಂದು ದೊಡ್ಡ ಮನೆತನದಲ್ಲಿ ಒಂದು ಸೊಸೆಯಾಗಿದ್ದರು. ಅವರ ಮಾವ ಸಮಾಜದಲ್ಲಿ ಒಂದು ವಿಶಿಷ್ಟ ಲೆಕ್ಕ ಮಾಡುವ ವ್ಯಕ್ತಿಗಳಲ್ಲಿ ಒಬ್ಬರೆಂಬ ಮಾನ್ಯತೆ ಪಡೆದರು. ಅಂದರೆ ಕೆಲವು ಮಂದಿ ಬಹಳ ಸ್ವಲ್ಪ ಜನ ಇರ್ತಾರೆ ಶ್ರೀಮಂತರು, ಗಣ್ಯ ವ್ಯಕ್ತಿಗಳು, ಅವರಲ್ಲಿ ಇವ್ರ ಹೆಸರಿತ್ತು. ಆದರೆ ಆ ಮಹಿಳೆ ಪತಿ ಅಕಾಲ ಮೃತ್ಯುವಾಗಿ ಕಾರಣದಿಂದ ಅಕಾಲ ಮೃತ್ಯುವಾಯಿತು. ಅವ್ರ ಪತಿದು, ಸೊಸೆದು. ಬಹಳ ದುಃಖ ಹಾಗೂ ಅಶಾಂತದಲ್ಲಿ ಇರುತ್ತಿದ್ದರು. ಸ್ವಲ್ಪ ಸಮಯದಲ್ಲೇ ಮದುವೆಯಾದ ಸ್ವಲ್ಪ ಸಮಯದಲ್ಲೇ ದೇಹ ಬಿಟ್ಟರು ಅವ್ರ ಪತಿ. ಅದಕ್ಕೆ ಅವ್ರು ದುಃಖದಲ್ಲಿರ್ತಿದ್ರು. ಒಂದು ದಿನ ಅವರು ಸತ್ಸಂಗ ಮಹಿಮೆಯನ್ನು ಕೇಳಿ ದಾದಾ ಅವರ ಕಡೆಗೆ ಹೋದರು. ಅವರು ರುಕ್ಮಿಣಿಯನ್ನವರು ಬ್ರಹ್ಮ ಬಾಬಾವ್ರ ಬಗ್ಗೆ ಗುರ್ತಾಯಿತು, ದಾದಾ ಅವ್ರ ಬಗ್ಗೆ ಹಿಂಗೆ ಸಾಕ್ಷಾತ್ಕಾರ ಆಗ್ತಂತೇಳಿ. ಆ ಸಮಯದಲ್ಲಿ ದಾದಾ ಅವರ ಪ್ರವಚನ ಹಾಗೂ ಅಲೌಕಿಕ ಅನುಭವಗಳು ಆ ಮಹಿಳೆಯ ಜೀವನದ ಮೇಲೆ ಆಳವಾಗಿ ಪ್ರಭಾವ ಬೀರಿತು. ನೋಡ್ರಿ, ಯಾವುದೇ ವ್ಯಕ್ತಿ ಜೀವನದಲ್ಲಿ ಪರಿವರ್ತನೆ ಆಗಬೇಕಂದ್ರೆ ಅನುಭವ ಆದಾಗ ಮಾತ್ರ ಪರಿವರ್ತನೆ ಆಗ್ತದೆ. ಆವಾಗ ಬಾಬುವ್ರ ಅನುಭವವನ್ನು ನೋಡಿ ಕೇಳಿ ಅವರಿಗೆ ಆಳವಾದಂಥ ಪ್ರಭಾವ ಬೀರಿತು. ಅವರಿಗೆ ತಮ್ಮ ಜೀವನದಲ್ಲಿ ಅತ್ಯಂತ ದುಃಖದ ಬದಲು ಅತೀಂದ್ರಿಯ ಸುಖದ ಅನುಭವ ಆಯಿತು. ಆವಾಗ ಅವರಿಗೆ ಅಂತೂ ಈ ದುಃಖ ಏನಪ್ಪ ಅಂತಂದ್ರೆ, ಇದು ದೂರ ಆಗಿ ಇಂದ್ರಿಯ ಸುಖ ಅಲ್ಪಕಾಲಿಕ ಇರ್ತದೆ. ಅತೀಂದ್ರಿಯ ಅಂದ್ರೆ ಆತ್ಮದ ಅನುಭೂತಿ. ಆವಾಗ ಬಹಳ ಖುಷಿಯಾಯಿತು. ಆದ ಕಾರಣ ಅನ್ಯರಂತೆ ಅವರೂ ಸಹ ತಮ್ಮ ಸ್ವಜನ ಹಾಗೂ ಸಂಬಂಧಿಗಳಿಗೆ ತಿಳಿಸಿದರು. ಮತ್ತೊಬ್ಬರಿಗೆ ಅವರು ಹೇಳಿದರು, ನಡೆಯಿರಿ, ಓಂ ಬಾಬಾ ಅವರ ಹತ್ತಿರ ಯಾವುದೋ ಗುಪ್ತ ಶಕ್ತಿ ಇದೆ. ಏನು ಹೇಳ್ತಾ ಇದ್ರು? ಯಾಕಂದರೆ ಯಾವ ವ್ಯಕ್ತಿಗೆ ಅನುಭವ ಆಗ್ತದಲ್ಲ ಅವರೇ ಹೇಳೋಕ್ಕೆ ಸಾಧ್ಯದ. ಬಾಬಾವ್ರ ಮಕ್ಕಳಾದ ನಂತರ ನಾವು ಅಧಿಕಾರಿಯಿಂದ ಮತ್ತೊಬ್ರಿಗೆ ಹೇಳ್ತೀವಿ. ನಮಗೆ ಮೊದಲು ಅರ್ಥ ಆಗಬೇಕು. ಅದಕ್ಕೆ ಜ್ಞಾನವನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು, ನಂತರ ಅನ್ಯರಿಗೆ ಹೇಳಬೇಕು. ಅವ್ರು ಏನು ಹೇಳ್ತಿದ್ರು? ನಡೀರಿ, ಓಂ ಬಾಬಾ ಅವರ ಹತ್ತಿರ ನಡೀರಿ. ಗುಪ್ತ ಶಕ್ತಿ ಇದೆ ಬಾಬಾವರು, ಯಾರಿಗೆ ಏನು ಅಂತ ಗೊತ್ತಿಲ್ಲ, ಗುಪ್ತ ಶಕ್ತಿ ಇದೆ. ಅವರ ಪ್ರವಚನಗಳಲ್ಲಿ ಅಮೃತ ಸುರಿಯುತ್ತದೆ ಅಂತ ಹೇಳ್ತಾ ಇದ್ರು. ಅದು ಸಂತೃಪ್ತ ಹೃದಯಗಳಿಗೆ ಒಂದು ಅಲೌಕಿಕ ಶೀತಲತೆ ಕೊಡುತ್ತಿತ್ತು. ಅವರ ಮಸ್ತಕವು ಒಂದು ದಿವ್ಯ ಹೊಳಪಿನಿಂದ ಮಿನುಗುತ್ತಿತ್ತು. ಯಾರ್ದು? ದಾದಾ ಲೇಖರಾಜ್ ಅವರ ಮಸ್ತಕ ಯಾವಾಗಲೂ ಹೊಳಿತಿತ್ತು. ಅದು ನೋಡ್ರಿ ನೀವು, ಬಾಬಾವ್ರದ್ದು, ಬ್ರಹ್ಮ ಬಾಬಾವ್ರದ್ದು ಅವ್ರ ಮಸ್ತಕ ಎಷ್ಟು ಹೆಂಗೆ ಹೊಳಿತದೆ ಅಂದ್ರೆ, ಈ ಫೋಟೋದಲ್ಲಿ ಇಷ್ಟು ಅನುಭವ ಆಗ್ತದೆ, ಸಾಕಾರದಲ್ಲಿ ಎಷ್ಟು ಅನುಭವ ಆಗ್ತಿರ್ಬೋದು ಅವರು. ಅದಕ್ಕೆ ಅವ್ರು ಹೇಳ್ತಾರೆ, ಹಾಗೂ ಅವರ ದೃಷ್ಟಿಯಲ್ಲಿ ಯಾವುದೋ ಅಲೌಕಿಕ ಪ್ರಕಾಶವಿದೆ. ದೃಷ್ಟಿಯಲ್ಲಿ ಅಲೌಕಿಕ ಪ್ರಕಾಶ, ಹಣೆಯಲ್ಲಿ, ಮಸ್ತಕದಲ್ಲಿ ಒಂದು ಹೊಳಪು. ಅವ್ರು ಯಾರು ವರ್ಣನೆ ಮಾಡ್ತಿದ್ದಾರೆ, ಇವರು ರುಕ್ಮಿಣಿಯ ಬೈನ್ಜಿ ಅಂತ ಇದ್ರಲ್ಲ, ಅವರು ಇದ್ರ ವರ್ಣನೆ ಹೇಳ್ತಿದ್ದಾರೆ. ಅವರು ಗೀತೆಯ ಸತ್ಯ ಜ್ಞಾನವನ್ನು ತಿಳಿಸಿ ಮನಸ್ಸಿಗೆ ಸತ್ಯ ಶಾಂತಿಯನ್ನು ಕೊಡುತ್ತಾರೆ. ಏನಪ್ಪ ಅಂದ್ರೆ, ಸತ್ಯ ಜ್ಞಾನವನ್ನು ಕೊಡ್ತಾರೆ, ಮನಸ್ಸಿಗೆ ಶಾಂತಿ ಸಿಗ್ತದೆ, ನೀವೆಲ್ಲ ಬನ್ನಿರಿ ಅಂಥೇಳಿ ಒಬ್ಬರಿಗೊಬ್ಬರಿಗೆ ಹೇಳ್ತಾಯಿದ್ರು. ಈ ಪ್ರಕಾರ ಆ ಮಾತೆಯ ದುಃಖ
ಜೀವನದಲ್ಲಿ ಒಂದು ಅದ್ಭುತ ಪರಿವರ್ತನೆಯನ್ನು ನೋಡಿ ಹಾಗೂ ಕೇಳಿ ಅವರ ಸ್ವಜನ ಸಂಬಂಧಿಗಳು ದಾದಾವರ ಸತ್ಸಂಗಕ್ಕೆ ಬರಲು ಪ್ರಾರಂಭಿಸಿದರು. ಇವರು ರುಕ್ಮಿಣಿಯವರ ಸಂಬಂಧಿಕರು ಬರಲಿಕ್ಕೆ ಪ್ರಾರಂಭ ಆದರು. ಆ ಮಾತೆಯ ಒಬ್ಬ ಲೌಕಿಕ ವಿವಾಹಿತ ಪುತ್ರಿ, ಅವರೂ ಸಹ ಹೆಸರು ಗೋಪಿ, ಅವ್ರ ಮಗಳ ಹೆಸರು ಗೋಪಿ ಆಗಿತ್ತು. ಅವರು ಸಹ ಸತ್ಸಂಗಕ್ಕೆ ಓಂ ಬಾಬಾ ಅವರ ಸಮ್ಮುಖದಲ್ಲಿ ಹೋಗುತ್ತಿದ್ದರು. ಇನ್ನೊಬ್ಬರು ಇವರು ಗೋಪಿ ಅಂಥೇಳಿ. ಅವರಿಗೆ ಬಾಬಾ ಅವರ ತನುವಿನಲ್ಲಿ ಭಗವಂತನ ಜೊತೆ ಗುಪ್ತ ರೂಪದಲ್ಲಿ ಮಿಲನ ಮಾಡುತ್ತಿರುವ ಹಾಗೆ ಅನುಭವ ಆಯಿತು. ಇಲ್ಲಿ ಪ್ರಾರಂಭ ಆಗ್ತದೆ, ಪರಮಾತ್ಮ ಮಿಲನ ಆಗ್ತದೆ ಅಂಥೇಳಿ ಅನುಭವ ಆಗ್ತದೆ. ಗುಪ್ತವಾಗಿ ಅನುಭವ ಆಗ್ತವ್ರಿಗೆ ಬ್ರಹ್ಮ ಬಾಬರ ಶರೀರನಾಗ ಒಬ್ಬರು ಶಿವಬಾಬಾ, ಬ್ರಹ್ಮ ಬಾಬರ ದೇಹದಲ್ಲಿ ಶಿವಬಾಬಾ ಇದ್ದಾರಂತ ಅನುಭವ ಆಯಿತು. ಬಾಬಾ ಅವರ ಮಾಧ್ಯಮದಿಂದ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಹಾಗೂ ಅವರ ಅನೇಕ ಬಾರಿ ತಮ್ಮ ದೇಹದ ಭಾರವನ್ನು ಮರೆತು ಸ್ವಯಂ ಆತ್ಮ ಸ್ವರೂಪದಲ್ಲಿ ಒಂದು ಜ್ಞಾನ ಗೋಪಿ ಎಂದು ತಿಳಿದುಕೊಳ್ಳುತ್ತಿದ್ದರು. ಯಾರಿಗೆ? ಇವರೇ ಗೋಪಿ ಅಂತ ಹೇಳ್ತಾರೆ. ಇವರು ಅನುಭವ ಆಗ್ತಾಯಿತ್ತು. ಮುಂದೆ ಹೇಳ್ತಾರೆ, ಈಶ್ವರೀಯ ಜ್ಞಾನದ ಒಂದು ತುಣುಕು. ಇದು ಒಂದು ತುಣುಕು, ಒಂದು ಸಣ್ಣ ಪಾರ್ಟ್. ಇದು ಏನಂದ್ರೆ, ಈಶ್ವರೀಯ ಜ್ಞಾನದಿಂದ ಅತೀಂದ್ರಿಯ ಸುಖದ ಅನುಭವ ಮಾಡುತ್ತಾ ಅನೇಕ ನರನಾರಿಯರು ಆತ್ಮದ ಉನ್ನತಿ ಮಾಡಿಕೊಳ್ಳುತ್ತಿದ್ದರು. ಈ ದಿನಗಳಲ್ಲಿ ಬಾಬಾ ಅವರು ಕೊಡುತ್ತಿದ್ದ ಜ್ಞಾನದಿಂದ ಎಂತೆಂಥ ಅನುಭವ ಆಗುತ್ತಿತ್ತು ಎನ್ನುವ ಒಂದು ಅನುಭವದ ತುಣುಕವನ್ನು ಬ್ರಹ್ಮಕುಮಾರಿ ಹೃದಯ ಪುಷ್ಪ ದಾದಿಜಿಯವರು ಈ ರೀತಿಯಾಗಿ ತಿಳಿಸುತ್ತಾರೆ. ನೋಡಿ, ಯಾವ ಕರ್ನಾಟಕ ಇವತ್ತು 5 ರಾಜ್ಯಗಳಲ್ಲಿ ಬ್ರಹ್ಮಕುಮಾರಿ ಆಶ್ರಮದ, ಅದಕ್ಕೆ ನಿಮಿತ್ತ ಯಾರಪ್ಪ ಅಂದ್ರೆ ಹೃದಯ ಪುಷ್ಪ ದಾದಿ. ಇವರು ತಮ್ಮ ಸ್ವಂತ ಅನುಭವವನ್ನು ಹೇಳ್ತಿದ್ದಾರೆ. ಮೊದಲಿನ ಅನುಭವ ಹೆಂಗಿತ್ತು ಅಂಥೇಳಿ. ಬಾಲ್ಯದಿಂದಲೇ ಚಿಕ್ಕವರಿರುವಾಗ ನನ್ನ ಸಂಸ್ಕಾರ ಹೇಗಿತ್ತೆಂದರೆ, ನಮ್ಮ ಸಂಬಂಧಿಗಳ ಮದುವೆಯ ಸೂಚನೆ ಸಿಕ್ಕಿದರೆ ನನಗೆ ಬಹಳ ದುಃಖವಾಗುತ್ತಿತ್ತು. ಅಂದರೆ ಇವರಿಗೆ ಮದುವೆ ಅಂದರೆ ಬಹಳ ದುಃಖ ಆಗ್ತಿತ್ತಂತ. ಮದುವೆ ಎಂದರೆ ನನಗೆ ದ್ವೇಷ. ದಾದಿ ಹೇಳ್ತಾರೆ, ಅದು ಹೃದಯ ಪುಷ್ಪ ದಾದಿಯವರು ಕರ್ನಾಟಕಕ್ಕೆ ಬಂದಿದ್ರಲ್ಲ, ಅವ್ರು ಹೇಳ್ತಿದ್ದಾರೆ ಮದುವೆ ಅಂದರೆ ಅವರಿಗೆ ದುಃಖ ಆಗ್ತಿತ್ತಂತ. ಈ ದ್ವೇಷಕ್ಕೆ ಕಾರಣ ನನಗೆ ಅರ್ಥವಾಗುತ್ತಿಲ್ಲ. ನಾ ಯಾಕೆ ಹಿಂಗೆ ದ್ವೇಷ ಮಾಡ್ಲಾಗ್ತೀನಿ? ಮದುವೆ ಅಂದರೆ ಯಾಕೆ ನನಗೆ ದುಃಖ ಆಗ್ತದೆ? ದ್ವೇಷ ಯಾಕೆ ಮಾಡ್ತೀನಿ ಮದುವೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ. ನನಗೆ ನನ್ನ ಮದುವೆಯ ದಿನಗಳು ಹತ್ತಿರ ಬರುತ್ತಿರುವ ಹಾಗೆ ಅಳುತ್ತಾ ಇರುತ್ತಿದ್ದೆ. ಯಾವಾಗ ಅವ್ರ ಮದುವೆ ಸಮೀಪ ಬಂತು, ಹೃದಯ ಪುಷ್ಪದಾದಿಯವ್ರದ್ದು, ಅವರಿಗೆ ದುಃಖ ಹೆಚ್ಚಾಗಿ ಅಳ್ಳಕ್ಕೆ ಪ್ರಾರಂಭ ಮಾಡಿದ್ರು. ಕೊನೆಗೆ ನನ್ನ ಮದುವೆಯ ಸಮಯ ಬಂದಿತ್ತು. ನನಗೆ ಮೃತ್ಯುವಿನ ದಿನ ಬಂದು ಹಾಗಾಯಿತು. ನನಗೆ ಸಾವೇ ಬಂತು ಅನಿಸ್ತಂತ ಅವ್ರಿಗೆ. ಯಾವಾಗಲೂ ಯಾವ ದೈವಿ ಕುಲದ ಆತ್ಮ ಇರ್ತಾವಲ್ಲ, ಅವರು ಇಂಡೈರೆಕ್ಟ್ಲಿ ಇವೆಲ್ಲ ಮೊದಲು ಅನುಭವ ಮಾಡಿಸ್ತಾ ಇರ್ತಾರೆ ಪರಮಾತ್ಮ. ಅವ್ರಿಗೆ ಮದುವೆ ಅಂದರೆ ಸಾವಂತ ತಿಳ್ಕೊಂಡ್ರು ಅವರು. ನನ್ನ ವಿವಾಹವು ಆಯಿತು, ಮದುವೆ ಆಯಿತು. ಯಾರ್ದು? ಹೃದಯ ಪುಷ್ಪದಾದಿಯವ್ರು ಹೇಳ್ತಾರೆ. ಆದರೆ ಪತಿಯ ಬಗ್ಗೆ ನನ್ನ ದೃಷ್ಟಿಯಲ್ಲಿ ವಿಕಾರದ ಭಾವನೆ ಅಂಶ ಮಾತ್ರ ಇರಲಿಲ್ಲ. ನೋಡಿ, ಅವರು ಮದುವೆ ಆದರು, ಪತಿ ಬಗ್ಗೆ ಸ್ವಲ್ಪನೂ ಅಂಶನ ವಿಕಾರ ಸಹ ಇರಲಿಲ್ಲ. ಪತಿಯ ಸದಾ ಕಾಯಿಲೆಯಲ್ಲೇ ನೆರಳುತ್ತಿದ್ದರು. ಅವ್ರ ಪತಿ ಹೆಂಗಿದ್ರೆ ಇಡೀ ಅವರು ರೋಗಿಯಾಗಿದ್ದರು. ನಾನು ಒಬ್ಬ ನರ್ಸಿನ ಹಾಗೆ ಅವರ ಸೇವೆ ಮಾಡುತ್ತಿದ್ದೆ. ಹೃದಯ ಪುಷ್ಪದಾದಿ ಹೇಳ್ತಿದ್ದಾರೆ, ಪತಿ ಸೇವೆಯನ್ನು ನಾನು ನರ್ಸ್ ರೂಪದಲ್ಲಿ ಮಾಡ್ತಿದ್ದೀನಿ. ಹೆಂಗೆ ಹಾಸ್ಪಿಟಲ್ನಾಗ ನರ್ಸ್ ಇರ್ತಾರೆ, ಪೇಷಂಟಿಗೆ ಹೆಂಗೆ ಸೇವೆ ಮಾಡ್ತಾರಲ್ಲ ಹಂಗೆ ಸೇವೆ ಮಾಡ್ತಿದ್ರು. ಅವ್ರಿಗೆ ಹತ್ರ ಭಾವನೆಗಳು ಇವ್ರು ನನ್ನ ಪತಿ ಅಂತಿರಲಿಲ್ಲ. ಹಾಗೆ ನೋಡಿಕೊಳ್ತಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಎಂದೂ ಮೋಹದ ಭಾವ ಅಥವಾ ಪತಿ ಪತ್ನಿಯ ಸಂಬಂಧದ ಭಾವ ಹುಟ್ಟಿರಲಿಲ್ಲ. ಒಂದು ಸ್ವಲ್ಪನೂ ಬರಲಿಲ್ಲಂತ ಭಾವ. ಬಹಳ ಸೇವೆ ಹಾಗೂ ಔಷಧ ಕೊಟ್ಟರೂ ಸಹ ವಿವಾಹದ 6 ತಿಂಗಳೊಳಗಡೆ ಅವರ ಮೃತ್ಯುವಾಯಿತು. ಅವ್ರ ದೇಹ ಮದುವೆ ಆದ 6 ತಿಂಗಳೊಳಗನೆ ಪತಿ ತೀರ್ಪಿಟ್ಕೊಂಡ್ಬಿಟ್ರು. ನನ್ನ ತಂದೆ ತಾಯಿಗೆ ಇದರಿಂದ ಬಹಳ ದುಃಖವಾಯಿತು. ನನ್ನ ಸಣ್ಣ ಮಗಳಿಗೆ ಇಷ್ಟು ವಯಸ್ಸಿನಾಗ ಪತಿ ತೀರ್ಕೊಂಡ್ರು ಅಂತೇಳಿ ಅವ್ರಿಗೆ ತಂದೆ ತಾಯಿಗೆ ದುಃಖ ಆಯಿತು. ನನಗೂ ಸಹ ದುಃಖವಾಯಿತು. ದಾದಿ ಹೇಳ್ತಾರೆ, ನನಗೂ ದುಃಖ ಆಯಿತು. 6 ತಿಂಗಳ ಹಿಂದೆ ನಾನು ಕನ್ಯೆ ಆಗಿದ್ದೆ. 6 ತಿಂಗಳ ಹಿಂದೆ ನಾನು ಕನ್ಯೆ ಆಗಿದ್ದೆ.
ಆದರೆ ಈಗ ಜನ ನನ್ನನ್ನು ವಿಧವೆ ಎನ್ನುವ ದೃಷ್ಟಿಯಿಂದ ನೋಡುತ್ತಾರೆ. ದಾದಿ ಹೇಳ್ತಾರೆ, 6 ತಿಂಗಳ ಮೊದಲು ನಾನು ಕನ್ಯೆ ಆಗಿದ್ದೆ, ಇವತ್ತು ನನ್ನ ಏನು ನೋಡ್ತಾರೆ? ವಿಧವೆ ರೂಪದಲ್ಲಿ ನೋಡ್ತಾರೆ. ಯಾಕಂದ್ರೆ ಆಗಿನ ಸಮಯದಲ್ಲಿ ವಿಧವೆಯರಂದರೆ ಭಾಳ ಕಡಿಮೆ ದೃಷ್ಟಿಯಿಂದ ನೋಡ್ತಿದ್ದರು ಎನ್ನುವ ದೃಷ್ಟಿಯಿಂದ ನೋಡ್ತಿದ್ದರು. ಈಗಾಗಲೇ 17 ವರ್ಷದ ನನ್ನ ಲೌಕಿಕ ಸಹೋದರನ ಮೃತ್ಯುವಾಗಿದ್ದರಿಂದ ಅದೇ ಸಮಯದಲ್ಲಿ 17 ವರ್ಷದವರ ಅಣ್ಣ ತಮ್ಮ ಇದ್ದರು ಇವರಿಗೆ, ಅವರು ದೇಹ ಬಿಡ್ತಾರೆ. ನನ್ನ ತಂದೆ ತಾಯಿಗೆ ಬಹಳ ದುಃಖವಾಯಿತು. ಅದರಿಂದ ಅವ್ರ ತಂದೆ ತಾಯಿಗೆ ದುಃಖ ಆಯಿತು. ನಮ್ಮ ತಂದೆ ತಾಯಿಗೆ ಅವರೊಬ್ಬರೇ ಮಗುವಾಗಿದ್ದರು ಹಾಗೂ ಅವರ ಸಂಪತ್ತಿಗೆ ಅಧಿಕಾರಿಯಾಗಿದ್ದರು. ಒಬ್ಬನೇ ಮಗ ಇದ್ದರು, ಇವರೆಲ್ಲ ಆಸ್ತಿಗೆ ಅವರೇ ಅಂದರೆ ಅಧಿಕಾರಿಯಾಗಿದ್ದರು. ಮಾತಾಪಿತಾ ಅವರ ದುಃಖವನ್ನು ನೋಡಿ ನನ್ನ ದುಃಖವೂ ಹೆಚ್ಚಾಯಿತು. ಅವ್ವ ಅಪ್ಪನ ದುಃಖ ನೋಡಿ ದಾದಿಯವರಿಗೆ ಹೆಚ್ಚು ದುಃಖ ಆಯಿತು. ನಮ್ಮ ಕುಲ ಒಂದು ಬಹಳ ಸಂಪತ್ತಿನಿಂದ ಹೆಸರಾದ ಕುಲವಾಗಿತ್ತು. ದಾದಿಯವರು ಬಹಳ ಶ್ರೀಮಂತರಿದ್ದರು. ಆದ ಕಾರಣ ನಮ್ಮ ದುಃಖದ ಕತೆ ಇಡೀ ಹೈದರಾಬಾದ್ನಲ್ಲಿ ಜನರಿಗೆ ತಲುಪಿತು. ಶ್ರೀಮಂತ ಮನೆತನದ ಹಿಂಗಾಗ್ಯದ ಅಂಥೇಳಿ ಸಿಂಧ ಹೈದರಾಬಾದಲ್ಲೇ ಪೂರ್ಣ ಜನರಿಗೆ ಕೊಡ್ತಾರೆ. ಹೈದರಾಬಾದ್ ಸಿಟಿಯಲ್ಲೇ ಇವ್ರದ್ದು ವರ್ಣನೆ ಆಯಿತು. ಸ್ವಲ್ಪ ಬಾಬಾ ಅವರು ಹೈದರಾಬಾದ್ನಿಂದ ಅವಾಗ ಏನು ಹೇಳ್ತಾರೆ, ಬಾಬಾ ಅವರು ಹೆಸರಾದ ಕುಲವಾಗಿತ್ತು. ಆದ ಕಾರಣ ನಮ್ಮ ದುಃಖದ ಕತೆ ಇಡೀ ಹೈದರಾಬಾದದ ಜನರಿಗೆ ತಲುಪಿತು. ಸ್ವಯಂ ಬಾಬಾ ಅವರು ನಮ್ಮ ಕಥೆಯನ್ನು ಕೇಳಿ ಅರ್ತಿದ್ದರು. ಬ್ರಹ್ಮ ಬಾಬಾ ಅವರು ಸಹ ಇವ್ರ ಬಗ್ಗೆ ಕೇಳಿದ್ರಂತ ಅವಾಗ ಹೇಳ್ತಿದ್ದಾರೆ. ಮುಂದೆ ಸಿನ್ನಲ್ಲಿ ಓಂ ಬಾಬಾ ಅವರ ಸತ್ಸಂಗ ಯಾರು ಹೋಗುತ್ತಾರೋ ಅವರಿಗೆ ಪರಮ ಶಾಂತಿ ಅನುಭವವಾಗುವುದು ಹಾಗೂ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುವುದು ಎನ್ನುವ ವಿಷಯ ನನ್ನ ಕಿವಿಗೆ ಬಿದ್ದಿತ್ತು. ಯಾರು ಹೇಳ್ತಾರೆ ಇಲ್ಲಿ? ದಾದಿ ಹೃದಯ ಪುಷ್ಪ ದಾದಿ ಹೇಳ್ತಾರೆ, ಸಿಂಧದಲ್ಲಿ ಓಂ ಬಾಬಾ ಅಂತದಾರ. ಅವ್ರ ಸತ್ಸಂಗಕ್ಕೆ ಯಾರು ಹೋಗ್ತಾರಲ್ಲ ಅವ್ರಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗ್ತದೆ, ಪರಮಾತ್ಮನ ಶಾಂತಿ ಅನುಭವ ಆಗ್ತದೆ ಅಂತ ನನಗೆ ಕಿವಿಗೆ ಬಿದ್ದಿತ್ತು. ನಾನು ಮರುದಿನವೇ ಬಾಬಾವರ ಸತ್ಸಂಗಿಗೆ ಹೋದೆನು. ಬಾಬಾವರ ವ್ಯಕ್ತಿತ್ವದಲ್ಲಿ ಶಾಂತಿಯ ಸುರಿಮಳೆ ಸುರಿತಿತ್ತು. ಅವ್ರ ಮುಖದಲ್ಲಿ ಬ್ರಹ್ಮ ಬಾಬಾವ್ರನ್ನು ವರ್ಣನೆ ಮಾಡ್ತಿದ್ದಾರೆ ಹೃದಯ ಪುಷ್ಪದಾದಿಯವರು. ಮುಖದಲ್ಲಿ ಆನಂದ, ಖುಷಿ, ಶಾಂತಿ ಹಾಗೂ ಅವರ ಸನ್ಮುಖದಲ್ಲಿ ಮುಖದ ಅನುಭವ ಆಗಿತ್ತು, ಸುಖದ ಅನುಭವ ಆಗಿತ್ತು. ಅವ್ರ ಎದುರಿಗೆ ಹೋದ ತಕ್ಷಣ ನನಗೊಂದೇನೋ ಸುಖದ ಅನುಭವ ಆಯಿತು. ಬಾಬಾ ನನ್ನನ್ನು ಕೇಳಿದರು, ನೀನು ಯಾರಾಗಿರುವಿ ಗೊತ್ತಿದೆಯೇ ಅಂತ ಕೇಳಿದಂತ ಬಾಬಾ ಹೃದಯ ಪುಷ್ಪದಾದಿ. ನಾನು ಹೇಳಿದೆ, ನಾನೊಂದು ದುಃಖಿ ಮನುಷ್ಯಳಾಗಿ ಇದ್ದೇನೆ. ಮತ್ತೆ ಬಾಬಾ ಕೇಳಿದರು, ಒಳ್ಳೆಯದು, ಸಂಸಾರ ದುಃಖ ರೂಪವೋ ಅಥವಾ ಸುಖದ ರೂಪವೋ ಅಂತ ಕೇಳಿದರು. ಅವಾಗ ದಾದಿ ಹೇಳ್ತಾರೆ, ನಾನು ಹೇಳಿದೆ ಬಹಳ ದುಃಖ ರೂಪವಾಗಿದೆ ಎಂದು. ಅದಕ್ಕೆ ಬಾಬಾ ಅವರು ತಿಳಿಸಿದರು, ಒಳ್ಳೆಯದು, ಕುಳಿತುಕೋ. 2 ಪ್ರಶ್ನೆ ಕೇಳಿ ನಂತರ ಕೂತ್ಕೋ ಅಂತ ಹೇಳಿದರು. ಬಾಬಾವರು ಎದುರು ಕೂತ್ಕೊಂಡ್ರು. ನನ್ನನ್ನು ಮುಂದೆ ಕುಳಿತಿಸಿಕೊಂಡು ಬಾಬಾವರು ತಮ್ಮ ಕೈಯಿಂದ ಒಬ್ಬ ಮನುಷ್ಯನ ಚಿತ್ರವನ್ನು ಬರೆದರು ಹಾಗೂ ಅವರ ಭ್ರುಕುಟಿಯಲ್ಲಿ ಆತ್ಮನ ಅಂಕಿತ ಮಾಡಿದರು. ಒಂದು ಚಿತ್ರ ತೆಗೆದ್ರು, ಅದರೊಳಗೆ ಆತ್ಮದಲ್ಲಿ ಒಂದು ಚಿಹ್ನೆ ಮಾಡಿದರು. ಕೈಯಿಂದ ಚಿತ್ರ ತೆಗೆದು ಬ್ರಹ್ಮ ಬಾಬಾವರು ಹೃದಯ ಪುಷ್ಪದಾದರು ತಿಳಿಸಿ ಹೇಳ್ತಾ ಇದ್ದಾರೆ, ಆ ಚಿತ್ರವನ್ನು ನನಗೆ ತೋರಿಸಿ, ನೋಡು, ಈ ಶರೀರವಂತೂ ಪ್ರಪಂಚ ತತ್ವದ ಗೊಂಬೆಯಾಗಿದೆ ಹಾಗೂ ವಿನಾಶಿಯಾಗಿದೆ. ಆದರೆ ಇದರೊಳಗೆ ಆತ್ಮವಿದೆ. ಅದು ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರದಿಂದ ತುಂಬಿದೆ, ಚೈತನ್ಯವಾಗಿದೆ ಹಾಗೂ ಅನಾದಿ ಅವಿನಾಶಿಯಾಗಿದೆ. ಮಗು, ಈ 2 ಸಹ ಬೇರೆ ಬೇರೆಯಾಗಿವೆ. ಶರೀರ ಸುಟ್ಟು ಹೋಗುತ್ತದೆ, ಆತ್ಮ ಎಂದಿಗೂ ಸುಡುವುದಿಲ್ಲ. ಅದು ಒಂದು ಶರೀರದಿಂದ ಹೊರಗೆ ಹೋಗಿ ಬೇರೆ ಶರೀರದಲ್ಲಿ ಪ್ರವೇಶ ಮಾಡುತ್ತದೆ. ಬಾಬಾವರು ಆತ್ಮದ ಪರಿಚಯನ ಕೊಡ್ತಿದ್ದಾರೆ ದಾದೀಜಿಯವರಿಗೆ. ನೋಡಿ, ಬ್ರಹ್ಮ ಬಾಬಾವ್ರ ಸ್ವಂತ ಪರಮಾತ್ಮ ಶರೀರದಲ್ಲಿ ಕೂತ್ಕೊಂಡು ಅದಕ್ಕೆ ಆ ಆತ್ಮ ಹೃದಯ ಪುಷ್ಪದಾದಿಯವರಿಂದ ಇಷ್ಟು ಆತ್ಮ ಕಲ್ಯಾಣ ಹೆಂಗಾಯಿತು? ಅದಕ್ಕೆ ಆಧಾರ ಸ್ವಯಂ ಪರಮಾತ್ಮ ಅವರಿಗೆ ಈ 1ನೇ ಪಾಠನ ಆತ್ಮದ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಈ ಜೊತೆ ನಾವು ಅನುಭವ ಮಾಡಬೇಕಿದ್ರ ಜೊತೆ ಆತ್ಮದ ಬಗ್ಗೆ ಬಾಬಾ ಹೇಳುವ ಮಾತುಗಳಲ್ಲಿ, ನಾನು ಆತ್ಮನಾಗಿದ್ದೇನೆ, ಈ ದೇಹ ಸುಟ್ಟು ಹೋಗ್ತದೆ. ಈಗ ಹೇಳಿ, ತಾವು 2ರಲ್ಲಿ ಏನಾಗಿರುವಿರಿ? ಬಾಬಾವ್ರು ಕೇಳ್ತಾರೆ, ಈಗ 2ರಲ್ಲಿ ಯಾವುದಾಗಿದೆ ಹೇಳು? ತಾವು ಈ ಪ್ರಪಂಚ ಸುಟ್ಟು ಹೋಗೋ ಶರೀರವೋ
ಅಥವಾ ಅದರಲ್ಲಿರುವ ಆತ್ಮವು? ನಾನು ಹೇಳಿದೆ, ಬಾಬಾ, ಸ್ಪಷ್ಟೀಕರಣದ ಅನುಸಾರವಾಗಿ ನಾನು ಒಂದು ಆತ್ಮನಾಗಿದ್ದೇನೆ. ಆಗ ಬಾಬಾ ಅವರು ತಿಳಿಸಿದರು, ಮಗು, ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ. ಶಾಂತಿಯಂತೂ ಪ್ರಕೃತಿಯ ಧರ್ಮವು, ಆದರೆ ಪರಧರ್ಮವು ತನ್ನದಾಗಿ ಮಾಡಿಕೊಳ್ಳುವುದರಿಂದ ಆಗುತ್ತದೆ. ಅದಕ್ಕೆ ಆತ್ಮ ಸ್ವಧರ್ಮ ಶಾಂತಿ, ಪರಧರ್ಮ ಯಾವುದಂದ್ರೆ ಅಶಾಂತಿ ಹೊರಗಡೆ. ಈಗ ಹೇಳು, ನಾನು ಒಬ್ಬಳು ದುಃಖಿ ಮನುಷ್ಯಳೆಂದು ಯಾರು ಹೇಳಿದರು? ಬಾಬಾ ಕೇಳ್ತಿದ್ರು. ಮೊದಲು ಹೇಳಿದ್ರಲ್ಲ, ನಾನು ದುಃಖಿ ಅದೇನೆ ಅಂತ ಹೇಳಿದ್ರಲ್ಲ. ಅವಾಗ ಬಾಬಾ ಹೇಳ್ತಾರೆ, ಈಗ ಹೇಳು, ನೀನು ಯಾರಿದಿ? ಈಗ ನೀವು ದುಃಖಿ ಮನುಷ್ಯಳು ಅಥವಾ ಶಾಂತ ಸ್ವರೂಪ ಆತ್ಮ? ನೋಡಿ, ಬಾಬಾ ಅವರು ಯಾವ ಪ್ರಕಾರವಾಗಿ ಮಕ್ಕಳಿಗೆ ಎಷ್ಟು ಸ್ಪಷ್ಟವಾಗಿ ಮಾತುಗಳನ್ನು ತಿಳಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಇದರಿಂದ ಏನು ಅನುಭವ ಆಗ್ತದೆ ಅಂದ್ರೆ, ಆತ್ಮದ ಬಗ್ಗೆ ನಾವು ಸಮಯ ತೆಗೆದು ಚಿಂತನೆ ಮಾಡ್ತಾ ಇರಬೇಕು, ಅನುಭವ ಮಾಡ್ತಾ ಇರಬೇಕು. ಅದಕ್ಕೆ ಬಾಬಾವರು ಹೇಳ್ತಾ ಇದ್ರು, ನಾನು ಒಂದು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಎಂದು ಕೇಳಿ ನನಗೆ ಬಹಳ ಖುಷಿಯಾಯಿತು. ದಾದಿ ಹೇಳ್ತಾರೆ, ನನಗೆ ಬಹಳ ಖುಷಿಯಾಯಿತು. ಬಾಬಾ ಹೇಳಿದರು, ಬುದ್ಧಿಯನ್ನು ಈ ಶರೀರದ ಭಾರದಿಂದ ತೆಗೆದು ಬಿಡು. ಏನಪ್ಪ, ಈ ದೇಹದ ಭಾರವನ್ನು ತೆಗೆದು ಬಿಡು, ಹಾಗೂ ಅಶರೀರಿಯಾಗಿ ತನ್ನ ಸ್ವಧರ್ಮದಲ್ಲಿ ಸ್ಥಿತ ಶಾಂತ ಸ್ವರೂಪವಾಗಿ ಹೋಗು ಅಂತ ಬಾಬಾ ಹೇಳಿಬಿಟ್ರು. ಆವಾಗ ಅವರ ಆತ್ಮದಲ್ಲಿ, ನೋಡು, ನೀನು ಯಾರಾಗಿರುವೆ, ನೋಡುತ್ತಿರುವೆಯೋ ನಿನ್ನ ಸ್ವರೂಪ ಏನಾಯಿತೆಂದು. ಅದನ್ನು ಕೇಳುತ್ತಾ ಕೇಳುತ್ತಾ ನಾನು ಆತ್ಮದ ಸ್ವರೂಪದಲ್ಲಿ ಸ್ಥಿತವಾಗಿ ಹಾಗೂ ಶರೀರವನ್ನು ಮರೆತು ಬಿಟ್ಟೆ. ದಾದಿ ತಮ್ಮ ಅನುಭವವನ್ನು ಶೇರ್ ಮಾಡ್ತಿದ್ದಾರೆ, ನಮ್ಮೆಲ್ಲರಿಗೆ ಹೇಳ್ತಿದ್ದಾರೆ. ಹಂಗೆ ನಾನು ಅನುಭವ ಮಾಡಿದೆ. ಇದರ ನಡುವೆ ನಾನು ನೋಡಿದೆ, ಆತ್ಮ ಬಿಂದುವಾಗಿ ಅದು ಮೇಲೆ ಮೇಲೆ ಹಾರುತ್ತಾ ಶರೀರದಿಂದ ಬೇರೆ ಆಗುತ್ತಾ ಹೋಗುವ ಹಾಗೆ ಅನುಭವ ಆಯಿತು. ಫಸ್ಟ್ ಡೇನೇ ಅನುಭವ ಆಯಿತು. ದೇಹದಿಂದ ಆತ್ಮ ಹೋಗ್ತದೆ, ದೇಹ ಬಿಡ್ತದೆ, ಆತ್ಮ ಹಾರಿ ಹೋಗ್ತಿರ್ತದೆ. ಆತ್ಮ ವಿಸ್ಮೃತಿಯಿಂದ ಸ್ಮೃತಿಯಲ್ಲಿ ಬರುತ್ತಿತ್ತು. ಹೇಗೆ ಮೋಡ ದೂರವಾಗುವುದರಿಂದ ಚಂದ್ರ ಚೆನ್ನಾಗಿ ಕಾಣುತ್ತಾನೋ ಹಾಗೆಯೇ ಅಜ್ಞಾನದ ಪರದೆ ದೂರವಾಗಿ ಕಾರಣ ನನಗೆ ಬಹಳ ಖುಷಿಯಾಯಿತು. ದಾದಿ ಹೇಳ್ತಾರೆ, ನನಗೆ ಬಹಳ ಖುಷಿಯಾಯಿತು. ನಾನು 2 ಗಂಟೆಗಳವರೆಗೆ ಅದೇ ಸಹಜ ಸಮಾಧಿ ಅಥವಾ ಆತ್ಮನಿಷ್ಠೆ ಸ್ಥಿತಿಯ ನಶೆಯಲ್ಲಿ ಕುಳಿತುಕೊಂಡಿದ್ದೆ. 2 ಗಂಟೆ ಕೂತ್ಕೊಂಡಿದ್ದ ದಾದಿ. ಯಾವಾಗ ಅವರ ಆತ್ಮನಿಂದ ಕೆಳಗಿಳಿದೆನೋ ಆಗ ಬಾಬಾ ಅವರು ನನ್ನನ್ನು ಕರೆದು ಕೇಳಿದರು, ಈಗ ಹೇಳು, ನೀನು ಯಾರಾಗಿರುವಿ? ಈಗ ನೀವು ದುಃಖಿಯೋ ಅಥವಾ ಸುಖಿಯೋ? ನಾನು ಹೇಳಿದೆ, ನಾನು ಒಂದು ಶಾಂತ ಸ್ವರೂಪ ಅಥವಾ ಸುಖ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಹಾಗೆ ಸುಖಿ ಯಾರೂ ಇಲ್ಲ, ನನ್ನಷ್ಟು ಸುಖಿ ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ ದಾದಿ. ಬಾಬಾ ಅವರು ಹೇಳಿದರು, ಸಂಸಾರ ದುಃಖ ಸ್ವರೂಪವು ಅಥವಾ ಸುಖ ಸ್ವರೂಪವು ಅಂತ ಕೇಳಿದರು. ನಾನು ಹೇಳಿದೆ, ಸುಖ ಸ್ವರೂಪವಾಗಿದೆ ಎಂದು. ಆಗ ಬಾಬಾ ತಿಳಿಸಿದರು, ಒಳ್ಳೆಯದು, ಇಂದಿನ ಪಾಠ ಪಕ್ಕಾ ಮಾಡಿಕೋ, ಹಾಗೂ ಮತ್ತೆ ನಾಳೆ ನಾನು ಬೇರೆ ಪಾಠವನ್ನು ಓದಿಸುತ್ತೇನೆ ಅಂತ ಸ್ವಯಂ ಪರಮಾತ್ಮ ಬ್ರಹ್ಮ ಬಾಬಾ ಅವ್ರ ಮುಖಾಂತರ ಹೇಳಿದರು. ಈ ನಾವೆಲ್ಲರೂ ಭಾಗ್ಯಶಾಲಿಗಳು, ಪದಂ ಭಾಗ್ಯಶಾಲಿಗಳು. ಇಂಥವ್ರ ಜೀವನ ಚರಿತ್ರೆಯನ್ನು ಕೇಳಬೇಕು, ಅಥವಾ ಇಂಥವ್ರು ನೋಡಿದೀವಿ ನಾವು ಕಣ್ಣಿಂದ, ಅಥವಾ ನಮ್ಮ ಕರ್ನಾಟಕಕ್ಕೆ ಬಂದು ಎಂಥ ಶ್ರೇಷ್ಠ ಭಾಗ್ಯವನ್ನು ನಮಗೆಲ್ಲ ಕೊಟ್ಟಿದ್ದಾರೆ ದಾದಿ ಮುಖಾಂತರ. ಅದಕ್ಕೆ ನಾವು ಹೃದಯದಿಂದ ದಾದಿ ಬಾಬಾ ಅವರಿಗಂತೂ ಇದ್ದೇ ಇದೆ, ದಾದಿಯವರಿಗೆ ಕೋಟಿ ಕೋಟಿ ಧನ್ಯವಾದ ಕೊಡಬೇಕು. ಇವತ್ತಿನ ಇಷ್ಟು ಸುಂದರ ಅನುಭವವನ್ನು ದಾದಿ ನಮಗೆಲ್ಲ ಮಾಡಿಸ್ಕೊಟ್ರು. ಮತ್ತು ನಾಳಿನ ಮುಂದಿನ ಭಾಗವನ್ನು ನೋಡೋಣ. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ.